ಸೊ ಆಡಿಯನ್ಸ್, ವೆಲ್ಕಮ್ ಟು ಪಾರಂಪರಿಕ ನಗರ ಬಾದಾಮಿ. ಸೊ ಫೈನಲ್ ಡೆಸ್ಟಿನೇಷನು ಬಾದಾಮಿ ರೀಚ್ ಆದ್ವಿ. ಇವಾಗ ಟೈಮ್ ಎಷ್ಟಾಗ್ಯದಪ್ಪ ಅಂತಂದ್ರೆ 3 ಗಂಟೆ ಆಗ್ಯದ. ಹೋಗಿ ಸ್ವಲ್ಪ ಎಲ್ಲ ರೂಮಲ್ಲಿ ಬ್ಯಾಗಿಗೆ ಇಟ್ಟು ಆಮೇಲೆ ಎಷ್ಟು ನೋಡ್ಕೊಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಹೋಗ್ಬಿಡೋದು. ಅವಾಗೆ ಪಟ್ಟದಕಲ್ಲು ಒಂದು ನೋಡಿಕೊಂಡು ಅಲ್ಲೇ ಊಟ ಅದು ಮಾಡಿ ಬಿಟ್ವಿ. ಪಟ್ಟದಕಲ್ಲು ಅಲ್ಲಿ ಮ್ಯಾನೇಜ್ಮೆಂಟೇ ಚಲೋ ಇಲ್ಲ, ಒಳಗೆ ಬಿಡೋರ್ದು ಸೆಕ್ಯೂರಿಟಿಗಳು ಆಗಲಿ ಅವ್ರದವ್ರದ್ದು ಇನ್ಫಾರ್ಮೇಷನ್ ಅವರಿಗೆ ಇಲ್ಲ. ಒಳಗೆ ಕ್ಯಾಮ್ರಾ ಅಲೋವ್ ಇಲ್ಲ ಅಂತಂತಾರೆ, ಒಂದ್ಸಲ ಇಲ್ಲ ಅಲೋವ್ ಅದ ಅಂತಾರೆ. ಸೆಕ್ಯೂರಿಟಿಗಳು ಅಲೋವ್ ಇಲ್ಲ ಅಂತ ವಾತ್ ಆಫೀಸ್ ಕಳಿಸಿದ್ರು, ಅವರು ಇಲ್ಲ ಅಂತ ಗಪ್ಪಾದ್ರು. ಆಮೇಲೆ ಸೈಡಲ್ಲಿ ನೋಟಿಸ್ ಬೋರ್ಡ್ ಹಾಕಿರ್ತಾರಲ್ಲ, ಅದು ನೋಡಿದ್ವಿ. ಅದು ನೋಡಿದ್ಮೇಲೆ ಗೊತ್ತಾಯ್ತು ಏನಪ್ಪ ಅಂತಂದ್ರೆ ಕ್ಯಾಮ್ರಾ ಅಲೋವ್ ಅದ, 25 ರೂಪೀಸ್ ಕೊಡ್ಬೇಕಂತ. ಸೊ ಹ್ಞೂ ಅಂತೇಳಿ 25 ರೂಪೀಸ್ ಕೊಟ್ಟು ಅವರಿಗೆ ಉಲ್ಟಾ ನಾವೇ ತಿಳಿಸಿ ಹೇಳಿ ಟಿಕೆಟ್ ತಕ್ಕೊಂಡು ಬಂದ್ವಿ. ಬರೋದು ಒಳಗೆ ಏನಿಲ್ಲ ಅಂತಂದ್ರೆ ಒಂದು 10-15 ಜನ ಸೆಕ್ಯೂರಿಟಿಗಳು ಬರೋದೇ ಹಿಡಿಯೋದು. ಕ್ಯಾಮ್ರಾ ಅಲೋವ್ ಇಲ್ಲ. ಓ ಚಲೋ ಒಂದು 2-3 ಮಂದಿಗೆ ಚಿಟ್ಟಿ ತೋರಿಸಿ ಆಮೇಲೆ ಇದು ಮಾಡಿದ್ದು. ಮತ್ತು ನಮ್ದೇನು ಶೂಟ್ ಇತ್ತು ಅದು ಶೂಟ್ ಮಾಡ್ಕೊಂಡಿದ್ದು. ಈಗ ಏನದ ಹೋಟೆಲ್ ಎಲ್ಲಿ ಬುಕ್ ಮಾಡಿದ್ದೇವೆ ಅಂತಂದ್ರೆ ಮಯೂರ ಚಾಲುಕ್ಯ ಹೋಟೆಲ್ ಬುಕ್ ಮಾಡಿದ್ದೇವೆ. ಸೊ ಸೀದಾ ಈಗ ಅಲ್ಲೇ ಹೋಗ್ತಿದ್ದು. ಸೊ ಪ್ರೆಸೆಂಟ್ ಎಲ್ಲಿದ್ದೀವಪ್ಪ ಅಂತಂದರೆ ಬಾದಾಮಿ. ಹೋಟೆಲ್ ಹೆಸರು ಮಯೂರ ಚಾಲುಕ್ಯ. ಓಕೆ, ಮಯೂರ ಚಾಲುಕ್ಯ ಹೋಟೆಲಲ್ಲಿ ಸ್ಟೇ ಮಾಡಿದ್ವಿ ಇವತ್ತು. ಸೊ ಇಲ್ಲಿ ಈಗೇನು ಮಾಡತ್ತೀವಿ ಅಂತಂದ್ರೆ ಗುಹಾಂತರ ದೇವಾಲಯ ಇದಲ್ಲ, ಅಲ್ಲಿ ಹೋಗುತ್ತಿದ್ದೀವಿ. ಮಳೆ ಸಣ್ಣದ ಇವತ್ತು ಹೋಗಿ ಬಂದ್ರೆ ಚಲೋ. ಸೊ ಅದಕ್ಕೆ ಹೋಗುತ್ತಿದ್ದೀವಿ. ರೈಟ್, ಮಳೆ ಬರತ್ತದಂತ ಅದು ಮೊಬೈಲ್ ತಗೊಳ್ಳಿಲ್ಲ, ಅದಕ್ಕೆ ಮ್ಯಾಪು ಇಲ್ಲ. ಇಲ್ಲೇನು 1 ಕಿಲೋಮೀಟರ್ ಸಮಥಿಂಗ್ ಅದ ಅಂತ ಕೇಳ್ಕೊಂಡು ಹೋದ್ರಾಯ್ತಂತೆ ಹೋಗುತ್ತಿದ್ದಂಗೆ. ಪ್ರೊಟೆಕ್ಟ್ ಮಾಡ್ಬೇಕು ಕ್ಯಾಮ್ರಾ, ಇಲ್ಲಾಂದ್ರೆ ಭಾಳ ಹೈರಾಣ ಅದ. ಖರಾಬ್ ಆಯ್ತಂದ್ರೆ ಮತ್ತೆ ಹೋಗಿನೇ. ಇದೇ ನೋಡ್ರಪ್ಪ ಬಂತು ಗುಹಾಂತರ ದೇವಾಲಯ. ಏನು ಜನ ಸಾಗರ, ಗಾಡಿಗಳು ಎಷ್ಟು ಬಂದು ನಿಂತು ನೋಡ್ರಿ ಅಲ್ಲಿ. ಸೊ ಇದೇ ನೋಡ್ರಪ್ಪ ವಾತಾಪಿ ಅಂದರೆ ಇವಾಗ ನಾಮಕರಣ ಆಗಿರುವಂಥ ಬಾದಾಮಿ. ಇವಾಗಂದ್ರೆ ಅವಾಗೆ ಅದೇ ಟೈಮಲ್ಲಿ ಆಗಿದ್ದು. ಬಟ್ ಫಸ್ಟ್ ಇದಕ್ಕೆ ಏನಂತಾರೆ ವಾತಾಪಿ ಅಂತ ಕರಿತಿದ್ರು. ವಾತಾಪಿ ಅಂತ ಹೆಸರು ಬರೋಕ್ಕೆ ಅದಕ್ಕೊಂದು ಹಳೆ ಕಥೆನೇ ಅದ. ಸೊ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಯಾಕಂದರೆ ಭಾಳ ದೊಡ್ಡದು ಕಥೆ. ಆ್ಯಕ್ಚುಲಿ ವಾತಾಪಿ ಅನ್ನೋದು ಒಬ್ಬ ರಾಕ್ಷಸನ ಹೆಸರು. ಆ ರಾಕ್ಷಸನ ಹೆಸರು ಇಲ್ಲಿ ಈ ಇದಕ್ಕಿಟ್ಟಿದ್ದರು ಪೈಲ ವಾತಾಪಿ ಅಂತೇಳಿ. ಸೊ ಇದೇನದ 1ನೇ ಗುಹಾಲಯ ಇದು.
ಇದೇನದ ಎರಡನೇ ಗುಹೆ ಅದ ಇದು. ಸೊ ಫಸ್ಟ್ ಗುಹೆ ಏನದ ಶಿವನಿಗೆ ಡೆಡಿಕೇಟೆಡ್ ಆಗಿದ್ರೆ, ಎರಡನೇ ಗುಹೆ ಏನದ ಇದು ವಿಷ್ಣುವಿಗೆ ಡೆಡಿಕೇಟ್ ಮಾಡಿರೋದು. ಸೇಮ್ ಟು ಸೇಮ್ ಕೆಳಗೆ ಹೆಂಗದ ಇದು ಹಾಗೆ ಅದ, ಅಷ್ಟೇ ವಿಷ್ಣುವಿನ ಅವತಾರ ಅವ. ಇನ್ನೊಂದು ಏನಂತಂದ್ರೆ ಸಮುದ್ರ ಮಂಥನ ಅದು ಇದು ಎಲ್ಲ ಸ್ಟೋರೀಸ್ ಎಲ್ಲ ಅಲ್ಲಿ ಒಳಗೆ ಕೆತ್ತನೆ ಮಾಡಲಾಗ್ಯಾರ. ಮತ್ತು ಶ್ರೀಕೃಷ್ಣ ಪರಮಾತ್ಮಂದೆಲ್ಲ ಒಂದು ಲೀಲೆಗಳು ಅದು ಇದು ಎಲ್ಲ ಒಳಗೆ ಕೆತ್ತನೆ ಮಾಡಿದ್ದಾರೆ ಇಲ್ಲಿ. ಟೋಟಲ್ 4 ಗುಹೆಯಲ್ಲಿ ಅತಿ ದೊಡ್ಡ ಗುಹೆ ಇದು ನೋಡು, 3ನೇ ಗುಹೆ ಇದು. ಈಗ ಗುಹೆ ಒಳಗೆ ಎಂಟ್ರಿ ಕೊಡೋಣ ಬರ್ರಿ. ಎಲ್ಲ ಹೆಂಗೆ ಡೀಟೇಲಿಂಗ್ ಮಾಡಿರ್ತಾರೆ ಅಂತ. ಇನ್ನೊಂದೇನಂತಂದ್ರೆ ಇದಕ್ಕೆ ಪೂರ್ವ ದಿಕ್ಕಿಂದ ಹೋಗ್ಬೋದಂತ ಜಾಗನೂ ಅದ ಅಂತ. ಅದು ಈಗ ಬಂದ್ ಮಾಡ್ಯಾರ, ಏನು ಮಾಡ್ಯಾರ ಗೊತ್ತಿಲ್ಲ. ಪೂರ್ವ ದಿಕ್ಕಿಂದ ಹೋಗ್ಬೋದಂತ ಜಾಗನೂ ಅದ ಅಂತ. ಇದೇನಂದ್ರೆ ಬಾದಾಮಿ ಊರು. ಸೊ ಸುತ್ತ ನೋಡ್ರಿ, ಇಲ್ಲಿ ಎಲ್ಲ ಮತ್ತದೆ ಗುಡ್ಡನೇ ಅದಾವ. ಅಲ್ಲಿ ಎಲ್ಲ ಫುಲ್ ಕೆತ್ತನೆ ಎಲ್ಲ ಮಾಡಿದ್ದಾವ. ಅಲ್ಲಿ ನೋಡ್ರಿ, ಈಗ ನೀವು ಹಂಪಿದಾಗ ನೋಡಿರ್ಬೋದು 2 ಅಂತಸ್ತಿಂದು ಬಿಲ್ಡಿಂಗ್ ಅಲ್ಲಿ ಕಾಣತ್ತ ನೋಡ್ರಿ. ಕಾಣಿಸ್ತೀವಿ ನಿಮ್ಗೆ 2 ಅಂತಸ್ತಿನ ಬಿಲ್ಡಿಂಗ್, ಅಲ್ಲೇ ಸಿಂಗಲ್ ಅಂತಸ್ತು. ಹಂಪಿದಾಗ ಇದ್ದಿದ್ದು ಸೇಮ್ ಇಲ್ಲಿ ಹಂಗೆ ಅದ. ಸೊ ಅಲ್ಲಿ ಮೇಲೆ ಯಾವುದೋ ದೇವ್ರ ಗುಡಿ ಇದ್ದಂಗೆ ಅದ. ಸೊ ಹಂಗೆ ಸ್ವಲ್ಪ ಝೂಮ್ ಔಟ್ ಮಾಡಿ ಈ ಕಡೆ ಮುಂದೆ ಬಂದ್ರೆ ಅಲ್ಲೊಂದು ಗುಡಿ ಅದ, ಮತ್ತು ಅಲ್ಲಿ ಮೇಲೆ ನೋಡಿದ್ರೆ ಅಕ್ಕದಂಗೆ ಫಾಲ್ಸ್. ಅದೇನೋ ಈಗಷ್ಟು ಜಾಸ್ತಿ ಮಳೆ ಇಲ್ಲ, ಸೊ ಸಲಿಂದಾಗೆ ಲೈಟಾಗಿ ಸೋರತ್ತಂತ. ಆಮೇಲೆ ಜಾಸ್ತಿ ಬಂದ್ರೆ ಹೆವಿ ಫ್ಲೋ ಇರ್ತದಂತ ಅಲ್ಲಿ.